ನರಗುಂದ ತೊಗೊಂಡ್ಬಿಟ್ರಿ ಇದು ಕಲಿಕೇರಿ ಗ್ರಾಮ ಅಂತ ಹೇಳ್ತಾರೆ ಸರ್. ಕಲಿಕೇರಿ ಗ್ರಾಮದೊಳಗೆ ಒಂದು ಹಾವು ಬಂದತ್ತಂತಂದು ಫೋನ್ ಹಚ್ಚಿದ್ರಿ ಇಲ್ಲೇ ಸರ್ಕಾರಿ ಸ್ಕೂಲ್ ಒಳಗೆ. ಅದು ಕಿಚನ್ ರೂಮ್ನಾಗ ಬಂದೈತೆ ಅಂತಾರೆ. ನೋಡೋಣ ಸರ್ ಅದು ಎಲ್ಲಿದೆ ಅಂತೇಳಿ. ಕ್ಲಾಸ್ ಸ್ಟಾರ್ಟ್ ಅದಾವು. ಅವರು ನಮ್ಮ ಸರ್ ಹಚ್ಚಿದ್ರೆ ನೋಡೋಣ ಅದ್ರಾಗೆ ಎಲ್ಲೈತೆ ಅನ್ಬೋದು. ಸರ ನಮಸ್ಕಾರ ಸರ. ನಮಸ್ಕಾರ ಎಲ್ಲಿ ಇದ್ರಿ? ಒಳಗಿದ್ರಿ? ಯಾವಾಗ ನೋಡಿದ್ರಿ ಅಕ್ಕಾರ ಅದನ್ನ? ಯಾವ್ದು ಹಾವು ಗೊತ್ತೈತ್ರಿ? ಹಾಂ ಹಾಂ ಹೌದ್ರಾ? ನೋಡ್ತೇನೆ ಸರ. ಒಂದು ಈಟದು ಇಲ್ಲಿ ನೋಡ್ಕೊತ ಇದ್ರಿ ನೀ? ಇಲ್ಲ ಹೌದ್ರಾ? ಒಂದು ಸೆಕೆಂಡ್. ಹೌದಾ? ಗುದ್ದಿಗಿದ್ದು ಏನಿಲ್ಲ ಅಲ್ಲ ಅಲ್ಲಿ ಏನ್ರಿ? ಅದು ಅಲ್ಲಿ ಹೋಗಿಲ್ರಿ? ಅದ ಎಲ್ಲಿ ಐತೆ ನೋಡ್ರಿ. ಹಾಂ, ಇಲ್ಲಿ ಅಡುಗೆ ಕೂಲಿಯಾಗ ಬಂದೈತೆ ಅಂತಾರೆ. ನೋಡೋಣ ಸರ್. ಅದು ಅಡುಗೆ ಮಾಡ್ಬೇಕಂತ ಕೂಲಿಯಕ್ಕೆ ಅದು ಹೊರ ಬಿಸಿ ಇಲ್ಲಿ ಕೆರೆ ಐತ್ರಿ. ಕೆರೆ ಬಾಜುಕ್ಕೆ ಇದು ಐತಲ್ಲ, ಎಲ್ಲ ಸ್ವಚ್ಛತೆ ಐತ್ರಿ. ಆದ್ರೇನು ಮುಂಜಾನೆ ಬೆಳಿಗ್ಗೆ ಮುಂಜಾನೆ ಬಂದತ್ತಲ್ಲ. ನೋಡೋಣ ಒಂದು ಸ್ವಲ್ಪ ಇದನ್ನು ಕಂಟಿನ್ಯೂ ಮಾಡಿರಿ ಸರ್. ನಾನು ನೋಡ್ತೀನಿ ಅದನ್ನು. ಯಾಕಂತಂದ್ರೆ ಅಲ್ರಿ ಕಸ ಅವ್ರ ಕಲ್ ಓಡಿಸ್ಕೋತಿರಲ್ರಿ? ನಾನು ಚಪ್ಪಲ್ ಹಾಕೊಂಡು ಹೋಗಿರ್ತೀನಿ. ರ್ಯಾಕ್ ತೆಗಿಬೇಕು ಸರ್. ಅದು ಹಾಂ ಸರ. ಹಾಂ, ಒಂದು ಲೈಟ್ ನಾಗವ ಇರ್ತಾರೆ. ಯಾಕಂದ್ರೆ ನೀನು ಬೇಕಾಗಿದ್ದ ನನಗೆ. ಹೌದನ್ ಸರ್? ಹೌದು, ನಾಗವ ಸರ್. ಹೌದಾ? ಅದೇ ನೋಡ್ರಿ. ಬಂತು ಸರ್. ನೀವು ಅಡ್ಡ ಮಾಡಿರಿ. ಹ್ಞೂ ಸರ್. ಇದು ನಾಗರಾಮ ಸರ. ಇದು ಭಾಳ ಡೇಂಜರ್ಸ್ ಅನ್ಸುತ್ತೆ. ಯಾಕಂತಂದ್ರೆ ನಾವು ಹುಷಾರಿಂದ ರೆಸ್ಕ್ಯೂ ಮಾಡ್ಬೇಕು ಸರ್. ಹಾಂ ಸರ್. ನಾವು ಪಡೆದಾಗ ನಾವು ಸ್ನೇಕ್ ಅಂತೀವಿ. ನಮ್ಮ ಹಾಂ ಸರ್. ಸರ್ಕಾರಿ ಆಸ್ಪತ್ರೆ ಮಕ್ಕಳು ಮರಿ ಇಲ್ಲಿ ಇರ್ತಾವ. ಹೌದು ಸರ್. ಅದು ಎಲ್ಲ ಸ್ವಚ್ಛತೆ ಸರ್. ಅದು ಆದ್ರೇನ ಅದು ಎಲ್ಲಿಂದ ಬಂದಂದ್ರೆ ಹೊರಬಿಸಿ ಜನ ಹಿಂಗಾಗಿ ಬಂದಿರ್ಬೇಕು ಸರ್. ಅಕಸ್ಮಾತ್ ಅದು ಬೇಲಿ ಒಳಗಿಂದ ಏನಾರ ಬಂದಿರ್ಬೇಕು ಸರ್. ತೆಗಿತೀನಿ ಸರ್, ತೆಗಿತೀನಿ. ಹಾಂ ನೋಡಿ, ಮ್ಯಾಗ ಹಾಕ್ಬಿಡ್ಬೇಕು. ಹೆಂಗೆ ಹಾಕ್ಬಿಡ್ಬೋದು ಇಲ್ಲಿ ನೋಡಿಲ್ಲ. ಹಾಂ, ಇಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದು ಹಾಂ ಸರ್. ಇದು ಭಾಳ ಡೇಂಜರ್ ಅಲ್ಲ ಸರ್? ನಾಗರ ಬಾಬಾ. ಇದನ್ನ ವಾಪಸ್ ಎಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ? ಅದನ್ನ ಫಾರೆಸ್ಟ್ ಏರಿಯಾದ ಒಂದು ಜಾಗ ಅಂತ ಹೇಳ್ತಾರೆ ಸರ್. ಹಾಂ ಸರ್. ಹಾಂ ಹಾಂ, ಭಾಳ ರಾಂಗ್ ಐತೆ ಸರ್ ಇದು. ಅದು ಹೆಣ್ಣು ಹೆಣ್ಣಾವು ಇದ್ರೆ ಹಿಂಗೆ ಮಾಡ್ತೈತೆ ಸರ್. ಹಾಂ 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 ಹಾಂ, ನೋಡಿ ಉಸಿರು ಹೆಂಗೆ ಬಿಡ್ತೈತೆ ನೋಡಿ ಸರ್. ಅದು ನಮಗೆ ಭಾಳ ಭಯ ಆಯ್ತು ಸರ್. ಅದಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಮ್ಗೆ ಕಾಲ್ ಮಾಡಿದ್ವಿ ಸರ್. ಹೌದು ಸರ್. ಹಾಂ, ಹೆಡ್ ಮಾಸ್ಟ್ರಿಗೆ ನಂಬರ್ ಕೊಟ್ಟಿರಿ ಸರ್. ನಾವು ಹೆಡ್ ಮಾಸ್ಟ್ರಿಗೆ ಕಾಲ್ ಮಾಡಿದ್ವಿ ಸರ್. ನಾನೊಂದು ಸ್ನೇಕ್ ಹಾಂ ಸರ್, ನಾವು ನೋಡ್ತೀವಿ ಸರ್. ಯೂಟ್ಯೂಬ್ ಚಾನಲ್ ನೋಡ್ತೀವಿ ಸರ್ ನಾವು. ಹೌದು.
ಇಲ್ಲ ಸಬ್ಸ್ಕ್ರೈಬ್ ಮಾಡಿರಲಿ ಕೊಡ್ರಿ ಅಂತ ಹಾಂ ಇದ್ದೀನಿ. ಹಾಂ ಸರ್ ಮಾಡೋಣ ಸರ್. ಇವು ಬಂದು ಈ ವಾಟಿಗೆ ಹೊಳ್ಳಿ ತೊಳಿಬೇಕು ನೋಡ್ರಿ ಇವನ್ನೆಲ್ಲ. ಹಾಂ ಸರ್ ಕ್ಲೀನ್ ಮಾಡಿಸ್ತೀವಿ ಸರ್. ಹಾಂ ಹಾಂ ಸರ್. ಬರ್ರಿ ಸರ್. ಹೋಗ್ರಿ ಸರ್ ನೆಕ್ಸ್ಟ್ ಹಚ್ತಾನೆ ನಿಂದ್ರೆ ಶಾಲೆಗೆ ನಾವು ಬಂದೈತಿ. ಅಧ್ಯಕ್ಷರಿಗೆ ಫೋನ್ ಯಾರು ಬರಬಾರ್ದು ಮಕ್ಕಳು. ಅಧ್ಯಕ್ಷರಿಗೆ ಫೋನ್ ಯಾಕಂತಂದ್ರೆ ಭಾಳ ಗುಡಿ ಬಂದ್ರಿ ಸರ್. ಹಾಂ ಸರ್. ಇದು ಹೆಣ್ಣಾವ ಇಷ್ಟು ರಾಂಗ್ ಇರುತ್ತಲ್ಲ ಸರ್ ಇದು? ಯಾಕಂತಂದ್ರೆ ಹೌದು ಸರ್. ಭಾಳ ರೋಷ ಇದೆ ಸರ್ ಇದು. ಹಾಂ ಹಾಂ ಸರ್. ಇದ್ರಾಗ ನಾವು ಸ್ನೇಕ್ ಎಂಟಿವಿ ನಮ್ಗೆ ತೋಲಿಲ್ಲ ಅಂತಂದ್ರೆ ನಾವು ಜಾದು ಮಂತ್ರ ಮಾಡ್ತಾರ ನೀರು ಮಂತಿಸ್ತಾರ ಅಂತೇಳಿ ಎಲ್ಲಾರು ಹೋದ್ವಿ ಅಂದ್ರೆ ನಮ್ಮ ಪ್ರಾಣ ಕಳ್ಕೊಂತೀವಿ ಸರ್. ಅದಕ್ಕೆ ನಾವು ಯಾವಾಗಲೂ ಸರ್ಕಾರಿ ಆಸ್ಪತ್ರೆ ಒಳಗೆ ಅದ್ರದ್ದು ಔಷಧ ಸಿಗ್ತದೆ ಸರ್. ಅದು ಸಿಕ್ಕಾಗ ನಾವು ಅಲ್ಲೇ ಹೋಗಿ ತೋರಿಸ್ಬೇಕ್ರಿ. ನಾವು ತೋರಿಸ್ಕೊಲಿಲ್ಲ ಅಂತಂದ್ರೆ ನಮ್ಮ ಸಾವು ಕಟ್ಟಿರ್ತದೆ ಸರ್. ಹಾಂ ಹಾಂ ಸರ್. ಯಾಕಂದ್ರೆ ಭಾಳ ಡೇಂಜರ್ ಸರ್ ಇದು. ಐತ್ರಿ 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 ಐತಿ ಯಾಕಂತಂದ್ರೆ ಭಾಳ ಇದು ಕಾಯ್ತದ ಸರ್. ಎಷ್ಟರಿಂದ ಎಷ್ಟು ಇದ್ರೊಳಗೆ ಹೋಗ್ಬೇಕು ಸರ್ ಹಾಸ್ಪಿಟ್ಲಿಗೆ? ಸರ್ ಅದಕ್ಕೆ ದಬಾವಾಗಿ ಅದಕ್ಕೆ ಏನಾರು ತ್ರಾಸಾಗಿ ಕಡಿತಂದ್ರೆ ಸರ್, ಹಾಂ ಸರ್. ಆದ್ರೆ 15 ಮಿಲಿಗ್ರಾಮ್ಕಿಂತ ಹೆಚ್ಚಿಗೆ ಬಿಡ್ತಂದ್ರೆ ಹಾಂ ಸರ್. ಮನುಷ್ಯ ಉಳಿದು ಡೌಟ್ ಸರ್. ಮತ್ತೀಗ ನೀರು ಕುಡಿಸ್ ನೀರು ಕುಡಿಸ್ಬಾರ್ದು ಸರ್. ಹಾಂ ನೀರು ಕುಡಿಸ್ಬಾರ್ದಲ್ಲ ಸರ್? ಕುಡಿಸ್ಬಾರ್ದು, ಬ್ಲೇಡಿಲಿ ಕೊರಿಬಾರ್ದು, ಏನು ಇದು ಮಾಡಬಾರ್ದು. ಹಾಂ ಸರ್. ಬೆನ್ನಿಲಿ ಮಾರ್ಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆ ಪೇಷಂಟ್ನ ಗಾಬರಿ ಮಾಡಲ್ದಂಗೆ ನಾವು ಎಷ್ಟು ಜಲ್ದಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಷ್ಟು ಜಲ್ದಿ ಅವರು ಉಳಿಸಿನಕ ಸರ್. ಸಿಂಟಮ್ಸ್ ಹೆಂಗೆ ಸರ್? ಇದು ಕಡ್ದೈತೆ ಅನ್ನೋದು ಹೆಂಗೆ ಗೊತ್ತಾಗತ್ತಾ? ಅದ್ರಾಗ ಅದ್ರದ್ದು ಹಲ್ಲು ಮುಡಿರ್ತಾವಲ್ಲ ಸರ್. ಅಲ್ಲ ಸರ್, ಅವರಿಗೆ ಡಾಕ್ಟರ್ಸ್ಗೆ ಅದನ್ನ ಬ್ಲಡ್ ಚೆಕ್ ಮಾಡ್ತಾರೆ ಸರ್. ಬ್ಲಡ್ ಒಳಗೆ ಅಲ್ಲ ಸರ್, ಈಗ ಕಸ್ತು ಅವ್ನು ಗೊತ್ತಿರಲಿ, ಈಗ ಹೊಲ್ಲಾಗ ಏನೋ ಕಸ್ತ ಅವ್ಗೆ ಹೆಂಗೆ ಗೊತ್ತಾಗತ್ತೆ, ಫೀಲ್ ಏನಾಗತ್ತೆ ಅನ್ನೋದು ಸರ್? ಅವಂಗ ಕಣ್ಣು ಮಂದ್ ಅವ್ರಿಗೆ ಕಡ ಜಾಗ ಒಟ್ಟ ಹಚ್ಬೇಕತಿ. ಹಾಂ ಹಚ್ಚಾಗತ್ತೆ ಸರ್. ಬಾಯಿದೈತಿ, ಬಾಯಿಗೆ ಆರತ್ತೇನು ಸರ್? ಬಾಯಿ ಆರಕ್ಕೆ ಶುರು ಆಗತ್ತೆ. ಅವ್ನು ನೀರು ಕುಡಿಸ್ಬಾರ್ದು, ಏನು ಮಾಡ್ಬಾರ್ದು ನಾವು. ಹಾಂ ಹಾಂ ಸರ್. ಯಾಕಂತಂದ್ರೆ ಇಮಿಡಿಯೇಟ್ ಅವಂಗ ಕರ್ಕೊಂಡು ಆಸ್ಪತ್ರೆಗೆ ಬರ್ಬೇಕು. ನಾವು ಏನು ಗಾಬರಿ ಮಾಡ್ಬಾರ್ದು, ನಿನಗೆ ಏನಾಗಿಲ್ಲ ಅಂತೇಳಿ. ಹಾಂ ಸರ್. ಬಾಡಿ ಪೂರ್ತಿ ನಿಸ್ತಾನ ಬೀಳ್ಬೇಕಾದ್ರೆ 3 ತಾಸು ಬೇಕು ಸರ್. ಹಾಂ ಹಾಂ. 1 ಅವರ್ ಒಳಗೆ ನಾವು ಫೋನ್ ಹಚ್ಕೊಂತ ಹೋಗ್ಬೇಕು. ಎಲ್ಲಿ ಸ್ನೇಕ್ ಎಂಟಿವ್ ಸಿಗುತ್ತೆ ಅನ್ನೋದು ಗೊರ್ತ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಗ್ಬೇಕು ನಾವು. ಹಾಂ ಹಾಂ ಸರ್. ಯಾಕಂದ್ರೆ ನಾವು ಗಾಬರಿ ಮಾಡ್ಬಾರ್ದು ಪೇಷಂಟ್ನ. ನಾವು ಅರ್ಧ ಧೈರ್ಯ ಕುಂದಿಸ್ದಂಗೆ ಆಗತ್ತೆ. ನಾವು ಖಾರ ತಿನ್ಸಿನ್ನೆ, ಮಿಶಿಗೆ ತಿನ್ಸಿ, ಬೇನ್ ತಪ್ಪಲ ತಿನ್ಸಿನ್ನೆ ಅಂತ ಅಂದ್ರೆ ಏನು ಮಾಡ್ಬಾರ್ದು. ಅದು ಎಷ್ಟು ಬಾಯಿ ವರ್ಕ್ ನೀರಿಂದ ದಬಾವ್ ಆಕತಿ ಮೈ ಒಳಗ್ರಿ, ಬ್ಲಡ್ ಪ್ರೆಷರ್ ಅಷ್ಟು ಹೆಚ್ಚಾಕತಿ. ಅಂದ್ರೆ ನೀರು ಕುಡ್ತೀವಿ ಅಂದ್ರೆ ಬ್ಲಡ್ ಜೊತೆ ಇದು ಆಗ್ಬಿಡ್ತೈತೆ. ಬ್ಲಡ್ ಪ್ರೆಷರ್ ಹೆಚ್ಚಾಕತಿ. ಅದು ಹೆಚ್ಚಾಗೋದಕ್ಕೆ ಅದ್ರ ರಕ್ತದ ಅದು ಮಿಕ್ಸ್ ಆಗಿರ್ತದೆ. ಎಲ್ಲ ಬ್ಲಡ್ ಜೊತೆನೂ ಮಿಕ್ಸ್ ಆಗ್ಬಿಡ್ತೈತಿ. ಜಾಸ್ತಿ ಸ್ಪೀಡ್ ಆಗತ್ರಿ ಅದು. ಇಡೀ ದೇಹ ತುಂಬಾ. ಅದಕ್ಕೆ ನಾವು ಯಾರು ಅಲ್ಲಿ ಬೇರೆ ಕಡೆ ನಾವು ಹೋಗಿ ದೇವ್ರ ಮ್ಯಾಗ ನಮಗೂ ಭಕ್ತಿ ಐತಿ ಸರ್. ದೇವ್ರ ಮ್ಯಾಗ ನಂಬಿಕೆ ಅಂತಿಲ್ಲ, ದೇವ್ರ ಮ್ಯಾಗ ನಂಬಿಕೆ ಐತಿ. ದೇವ್ರ ಮ್ಯಾಗ ಇಡಬೇಕಾದಂಥದ್ದು ದೇವ್ರ ಉಳಿಸವ. ನಾವು ಮಾಡೋ ಪ್ರಯತ್ನ ನಾವು ಆಸ್ಪತ್ರೆಗೆ ಹೋಗಿ ಹಾಕೋಬೇಕು ನಾವು ಪೇಷಂಟ್ನ. ಹಾಂ ಸರಿ ನಾವು ಸರ್. ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು ಸರ್. ಇದನ್ನ ರೆಸ್ಕ್ಯೂ ಮಾಡೀವಿ ಸರ್. ಡಬ್ಬ್ಯಾಗ ಹಾಕೋನು ಹಾಂ ಸರ್. ಬೇರೆ ಅದರ ಪರಿಸರ ಎಲ್ಲೈತಿ ಅಲ್ಲಿ ಹೋಗ್ಬಿಡೋಮಂತ ಸರ್. ಸರಿ ಸರ್. ನಮ್ದೊಂದು ಸ್ನೇಕ್ ಗುಡ್ಡ ನರಗುಂದ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಸರ್. ಹಾಂ ಸರ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಮಾಡೋಣ ಸರ್. ಬೇರೆ ಶೇರ್ ಮಾಡಿರಿ. ಇಲ್ಲಿ ಸರ್ ಜನಗಳಿಗೆ ತುಂಬ ಧನ್ಯವಾದ ಹೇಳ್ಬೇಕು. ಯಾಕಂತಂದ್ರೆ ನಮ್ಮ ಕಲಿಸಿ ಇದನ್ನ ಒಂದು ರೆಸ್ಕ್ಯೂ ಮಾಡಿದ್ರಲ್ಲ, ಇದು ರಕ್ಷಣೆದೊಳಗೆ. ಯಾಕಂದ್ರೆ ನಮ್ಗೆ ಇರಾಕ್ ಎಷ್ಟು ಹಾಕೈತಿ ನೋಡ್ರಿ, ಭೂಮಿ ಮ್ಯಾಗ ಇದಕ್ಕೂ ಇರಾಕ್ ಕಷ್ಟ ಆಕೈತಿ. ಇದೆಷ್ಟು ಇರ್ತೈತೆ ನೋಡ್ರಿ, ಇದು ಪರಿಸರ ಅಷ್ಟ ಚಲೋ ಇರ್ತೈತೆ ನಮ್ಗೆ ಇಲ್ಲಿ. ಯಾಕಂದ್ರೆ ಪರಿಸರ ನಮ್ಗೆ ಒಳ್ಳೇದು ಕೊಡಿದೆ ಸರ್.
ಪರಿಸರ ಜೈ ಹಿಂದ್, ಜೈ ಕರ್ನಾಟಕ, ಜೈ ಗೃಹ ರಕ್ಷಕ. ನಾವು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಒಳಗೆ ಬಂದು ಈ ಸೇವೆ ನಿಮ್ಮ ಅತ್ಯಮೂಲ್ಯವಾದದ್ದು. ದೇವರು ನಿಮಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನಿಷ್ಟು ಇಂಥ ಸೇವೆಗೆ ಸಲ್ಲಿಸ್ರಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ದೇವರಿಗೆ ಅಭಿನಂದನೆಗಳು ಮತ್ತು ನಿಮಗೂ ಸಹಿತ ಅಭಿನಂದನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಶಾಲೆ ವತಿಯಿಂದ ನಮ್ಮೆಲ್ಲ ಪ್ರಧಾನ ಗುರುಗಳು, ನಮ್ಮ ಸಹ ಸಿಬ್ಬಂದಿ, ಅಡಿಗೆದವರು, ನಮ್ಮ ಮುದ್ದು ಮಕ್ಕಳ ಪರವಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ದೇವ್ರು ಹಿಂಗೆ ನಿಮಗೆ ಇನ್ನೂ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀವಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ಸರ್. ಇದನ್ನ ಡಬ್ಬಿ ತೊಗೊಂಡ್ರಿ ಸರ್, ಹಾಕಿ ಮಾಡ್ಕೊಂಡು ಇದು ಈ ಬಾಲ್ ಎಲ್ಲಿ ಚೆಕ್ಕೊಂಡೈತಿ ಅಲ್ಲಿ ಮಠ ಬರ್ತೈತೆ ರೀ. ನಮ್ದು ಲಕ್ಷ್ಯ ಬೇರೆ ಕಡೆ ಹೋತಂದ್ರೆ ಅದು ಬರೋದ್ರಿ. ಅದಕ್ಕೆ ಇದು ಸ್ಟಿಕ್ ಹಿಂಗೆ ಬರೋದು, ಇದು ಹಿಂಗೆ ಗಂಟು ಹಾಕೊಂಡು ಇಲ್ಲ ನಾ ತರಬೇತಿ ಅಂತ ಕುಂತಿಲ್ಲ. ಯೂಟ್ಯೂಬರ್ ನನಗೆ ಗುರು ಸರ್. ಹಾಂ ಸರ್. ಯೂಟ್ಯೂಬರ್ ನನ್ನ ಗುರು. ನಾ ಯೂಟ್ಯೂಬ್ದಾಗ ಇದ್ದ ಕಲಿತು ಡೇರಿಂಗ್ ಇತ್ತು. ಅದನ್ನ ಹಿಡ್ತಾ ಇನ್ನೂ ಡೇರಿಂಗ್ ಹೆಚ್ಚು ಬಂದಿದೆ. ಅದು ಡೇರಿಂಗ್ ಬಂದೈತೆ ಅಂತೇಳಿ ಯಾರು ಅದನ್ನು ಮಾಡಬೇಡ್ರಿ, ನಾವು ಮಾಡ್ಯಾವ ಅಂತೇಳಿ. ಯಾಕಂತ ಅದೇನೋ ಒಂದು ದೇವ್ರದ ಆಶೀರ್ವಾದ. ನನಗೆ ಕೆಲಸ ಕೊಟ್ಟಾನ ಒಂದು ಅನುಭವ ಕೊಡುವ, ನನಗೂ ಒಂದು ದೇವ್ರು ಒಂದು ಕೆಲಸ ಕೊಟ್ಟಾನ, ಇದನ್ನ ರಕ್ಷಣೆ ಮಾಡ ಅಂತೇಳಿ. ಅದಕ್ಕೆ ನಾವು ಮಾಡಾಕತ್ತೇನೆ ಸರ್. ಏನಿಲ್ಲ ಸುಳ ರೀ ಮೇಡಮ್. ಅದು ಗರುಡ ಐತಿ ಅದೈತಿ ಅನ್ನೋದು ಸುಳ್ರಿ. ಅದು ಯಾವುದು ಗರುಡ ಇರಲ್ಲ, ಏನಿಲ್ಲ. ಅದ್ರ ಡೇರಿಂಗ್ ಮೇನ್ ರೀ. ಆ ಡೇರಿಂಗ್ ಮ್ಯಾಗ ಹೋಗತ್ರಿ ಅದು. ನೋಡ್ದಾ ನೋಡ್ರಿ ಎಲ್ಲಿ ಬಂತು ನೋಡ್ರಿ, ಈಗ ಎಲ್ಲಿ ಬಂತು ನೋಡ್ರಿ. ಈಗ ನೋಡ್ದಾ ನೋಡ್ರಿ ಮೇಡಮ್. ಈ ಟೈಪ್ ಇನ್ನೂ ಒಂದು ಇದು ತರಿಕೆ ಐತೆ ಸರ್. ಹಾಂ ಸರ್. ಅವನೊಂದು ಈಟ ವಾಟಿಗೆ ಪಾಟಿಗೆ ಅವನ್ನೆಲ್ಲ ತೊಳಿ ಅಂತ ಹೇಳ್ರಿ. ಕ್ಲೀನ್ ಮಾಡಿಸ್ವಿ ಸರ್. ಇದಕ್ಕೆ ಏನು ಮಾಡಿ ಗೊತ್ತಲ್ಲ ಸರ್, ಒಂದು ರಟ್ ಪೀಸ್ ತೋರಿಸ್ತಾರ. ಒಂದು ನೋಟ್ಬುಕ್ ತೊಗೊಂಡ್ರಿ. ಒಂದು ಆ ನೋಟ್ಬುಕ್ ಯಾರ್ದಾರು ನೋಟ್ಬುಕ್ ತೋರಿ, ಇಲ್ಲಿ ಯಾರು ತೋರಿ. ಇದು ಅಂದ್ರೆ ಅದಕ್ಕೆ ಹಂಗೆ ಹಿಂಗೆ ಹಾಕ್ಬಾರ್ದು ಸರ್. ಈಗ ನಾವು ಇದು ಐತಲ್ರಿ, ಅದು ಕ್ಯಾಪ್ ಈ ಥರ ಹಿಂಗೆ ಮಾಡಿ ಹಾಕ್ಬಾರ್ದು ಸರ್. ನಾವೊಂದು ಐಡಿಯಾ ಇದ್ದೀವಿ ಈ ಟೈಪ್ ಇದ್ದಾಗ. ಆದರೂ ಸರ್ ನೀವು ಲೋಕಲ್ ಇದ್ದದ್ದು ಭಾಳ ಹೆಲ್ಪ್ ಸರ್ ಎಲ್ಲರ ಜನಕ್ಕೆ. ಅಕ್ಕ ಸರ್ ನಾವು ಮಾಡಾಕತ್ತೇನೆ ಸರ್. ಸೊಸೈಟಿಗೆ ಭಾಳ ಹೆಲ್ಪ್ ಆಗೈತೆ ಸರ್. ಈಗ ನಾವೇನು ಮಾಡ್ಬಿಡ್ತಿದ್ವಿ, ಹಾವು ತಂದು ಬಡದು ಬಿಸಾಕ್ಬಿಡ್ತಿದ್ವಿ ರೀ ಹಳ್ಳಿ ಒಳಗೆ. ಇಲ್ಲ, ಇದು ಅವೇರ್ನೆಸ್ ಭಾಳ ಮಂದಿ ಬಂದ ಸರ್. ಅವೇರ್ನೆಸ್ ಈಗ ಹಿಂಗಿರೋದಕ್ಕೆ ಅವೇರ್ನೆಸ್ ಭಾಳ ಬಂದ ಸರ್. ಇದು ನೋಟಕ್ಕೆ ಬೇಕು ರೀ. ಇದು ಇಷ್ಟು ರಟ್ ಇದ್ರೆ ಸಾಕು ಸರ್. ಯಾಕಂತಂದ್ರೆ ಈ ಡಬ್ಬಿ ಒಳಗೆ ಒಡಕಾಕತ್ರಿ, ಇದರಿಂದ ಹಾಕಕ್ಕೆ ಬರೋಲ್ಲ. ಈಗ ಗಾಡಿಗಿದ್ರೆ ಹಾಕ್ಬೋದು ಸರ್. ಅದು ಹಾವು ಏನು ಮಾಡ್ತೈತಿ ಕೆಳಗಡೆ. ಈಗ ನಾನು ಹಾಕೊಂಡು ನೋಡಿದ್ರಿ ಪೊಸಿಷನ್ ಇದು ಇರ್ತೈತೆ ರೀ. ಇದ್ರೊಳಗೆ ಹಿಂಗೆ ಹಾಕ್ಬೋದು. ಮಗದ್ರಿ ಅದೇ ನೆಲಕ್ಕೆ ಕುಂತಿಲ್ಲ ಅಂತದ್ರಿ. ಅದು ಇದ್ರ ಮೈ ಕುಂತಿಲ್ರಿ. ಅದು ಊಟ ಆಗೈತ್ರಿ. ಅದು ವಾಪಸ್ ಬರೋದಿಲ್ಲ. ಒಂದು ಈಟ್ ಇದನ್ನು ತೊಗೊಂಡ್ರೆ ಒಂದು ಇದು ಸುಸ್ಕಾಯಿ ಹೆಚ್ಕಾಯಿ ಏನಾದ್ರು ಇದ್ರೆ ತೊಗೊಳ್ರಿ. ಡಬ್ಬಣ ಇದ್ರೆ ತೊಗೊಂಡ್ರಿ. ಅದು ಏರ್ ಮಾಡಕ್ಕೆ ಅಂದ್ರೆ ತೂತ್ ಬೇಕು ಅದಕ್ಕೆ ಗಾಳಿಗೆ ಸರ್. ಪಾಸ್ ಮಾಡಿಲ್ಲ. ಮಾಡಿರಿ.